ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ತುಂಗ ಪಾಕಶಾಲೆ. ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಫ್ರೆಂಡ್ಸ್, ವರಮಹಾಲಕ್ಷ್ಮಿ ಸ್ಪೆಷಲ್ ಆಗಿ ನಾನು ಆ್ಯಪಲ್ ರಬ್ಡಿ ಖೀರ್ ಮಾಡ್ತಾಯಿದ್ದೀನಿ. ಒಂದು ಅರ್ಧ ಗ್ಲಾಸು ಕೂಡ ನಾವು ನೀರು ಯೂಸ್ ಮಾಡದೆ ಮಾಡ್ತಾ ಇರೋಂಥ ಖೀರ್. ಇದು ತುಂಬಾ ರಿಚ್ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇಲ್ಲಿ ನಾನು ಒಂದು ಪಾತ್ರೆ ಬಿಸಿಗಿಟ್ಟಿದ್ದೀನಿ. 1 ಲೀಟ್ರಷ್ಟು ಹಾಲು ಹಾಕ್ತಾಯಿದ್ದೀನಿ. ಗಟ್ಟಿ ಹಾಲು ಹಾಕಿ, ತುಂಬ ಚೆನ್ನಾಗಿರುತ್ತೆ ಖೀರ್ಗೆ. ನೋಡಿ, 1 ಲೀಟ್ರ್ ಇರೋದು ಅರ್ಧ ಲೀಟ್ರ್ ಆಗೋವರೆಗೂ ನಾವು ಚೆನ್ನಾಗಿ ಇದನ್ನು ಕುದಿಸ್ಬೇಕಾಗುತ್ತೆ ಹಾಲನ್ನ. ಇದು ಹಾಲು ಒಂದು ಕಡೆ ಕುದಿಲಿ. ಒಂದು ಬಾಣಲಿ ಬಿಸಿಗಿಟ್ಟಿದ್ದೀನಿ. ನೋಡಿ, 1 ಟೇಬಲ್ ಸ್ಪೂನಷ್ಟು ತುಪ್ಪ ಅಥವಾ ಬೆಣ್ಣೆ ಯಾವ್ದು ಬೇಕಾದರೂ ಯೂಸ್ ಮಾಡ್ಬೋದು. ನೋಡಿ, 2 ಆಪಲ್ನ ತುರಿದಿಟ್ಕೊಂಡಿದ್ದೀನಿ. ಆಪಲ್ ಹಾಕ್ತಾಯಿದ್ದೀನಿ. ಇದು ತುಪ್ಪದಲ್ಲಿ ಅಥವಾ ಬೆಣ್ಣೆಲಿ ಯಾವುದ್ರಲ್ಲಾದರೂ ಹುರಿದ್ರೂ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಮಿಕ್ಸ್ ಮಾಡಿ ಚೆನ್ನಾಗಿ. ನೋಡಿ, ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ಸಕ್ಕರೆ ಆ್ಯಪಲ್ ಜೊತೆನೇ ಹಾಕ್ಬಿಟ್ಟು ಹುರಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಯಾಕೆಂದರೆ ಆ್ಯಪಲಲ್ಲಿ ಒಂದು ಸ್ವಲ್ಪ ಹುಳಿ ಅಂಶ ಇರುತ್ತೆ. ಸೊ ಅದಕ್ಕೆ ಚೆನ್ನಾಗಿ ಆ್ಯಪಲ್ ಬೇಯಬೇಕು, ಅಲ್ಲಿವರೆಗೂ ಮಿಕ್ಸ್ ಮಾಡಿ. ನೋಡಿ, ಸಕ್ಕರೆ ಎಲ್ಲ ಕರಗಿ ಒಂದು ಸ್ವಲ್ಪ ನೀರಿನ ಅಂಶ ಪಾಕ ಥರ ಬಂದಿದೆ. ಇದೇ ಸಕ್ಕರೆಯನ್ನು ಇದರಲ್ಲೇ, ನೀರು ಹಾಕೋಕ್ಕೆ ಹೋಗಬೇಡಿ, ಇದರಲ್ಲೇ ಬೇಯಬೇಕಾಗತ್ತೆ ಆ್ಯಪಲ್ಲು. ನೋಡಿ, ಆ್ಯಪಲಲ್ಲಿ ಒಂದು ಸ್ವಲ್ಪನೂ ನೀರಿನ ಅಂಶ ಇಲ್ಲ. ನೋಡಿ, ಇದೇ ಥರನೇ ಫುಲ್ಲು ಡ್ರೈ ಮಾಡಬೇಕು. ಒಂದು ಚೂರು ನೀರಿನ ಅಂಶ ಇರಬಾರ್ದು. ಇಷ್ಟು ಕ್ಲೀನಾಗಿ ಫ್ರೈ ಮಾಡಬೇಕಾಗುತ್ತೆ. ನಾವು ಹುರಿದಷ್ಟು ಆ್ಯಪಲ್ನ ತುಂಬ ಚೆನ್ನಾಗಿ ಬರುತ್ತೆ, ಹಸಿ ವಾಸನೆ ಹೋಗುತ್ತೆ. ಆಮೇಲೆ ಆ್ಯಪಲ್ಲು ಅಷ್ಟೇ ತುಂಬ ಚೆನ್ನಾಗಿ ಬೇಯುತ್ತೆ. ನೋಡಿ, ಸಾಕು ಇಷ್ಟು. ಇದು ಆರಿ ತಣ್ಣಗಾಗಲಿ. ಹಾಲು ನೋಡಿ, 1 ಲೀಟ್ರ್ ಇದ್ದಿದ್ದು ಅರ್ಧ ಲೀಟ್ರ್ ಆಗಿದೆ. ಇದೇ ಥರನೇ ಕುದ್ದು ಕಮ್ಮಿ ಆಗಬೇಕು. ನೋಡಿ, ಗಟ್ಟಿನೂ ಬಂದಿದೆ. ಥಿಕ್ನೆಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸಾಕು ಇಷ್ಟು. ನೋಡಿ, ಕೋವಾ ಹಾಕ್ತಾಯಿದ್ದೀನಿ. ಒಂದು 100 ಗ್ರಾಮ್ ಇದೆ ಇದು ಕೋವಾ. ಮಿಕ್ಸ್ ಮಾಡಿ. ಕೋವಾ ಎಲ್ಲ ಚೆನ್ನಾಗಿ ಕರಗಬೇಕು. ಸ್ವೀಟ್ ಕೋವಾ ತಗೊಳ್ಳಿ. ನೋಡಿ, ಒಂದು ಪಿಂಚಷ್ಟು ಕೇಸರಿ ದಳ ತೊಗೊಂಡಿದ್ದೀನಿ. ಇದೇ ಹಾಲು ತೊಗೊತಾ ಇದ್ದೀನಿ. ನೋಡಿ, ಸಾಕು. ನೋಡಿ, ಒಂದು ಅರ್ಧ ಕಪ್ಪಷ್ಟು ಕಂಡೆನ್ಸ್ ಮಿಲ್ಕ್ ಹಾಕ್ತಾಯಿದ್ದೀನಿ. ಮಿಕ್ಸ್ ಮಾಡಿ. ನಿಮಗೆ ಸಿಹಿ ನೋಡಿ ನೀವು ಕಂಡೆನ್ಸ್ ಮಿಲ್ಕ್ ಯೂಸ್ ಮಾಡಬೇಕಾಗತ್ತೆ. ನಾನೊಂದು ಅರ್ಧ ಕಪ್ ಹಾಕಿದ್ದೀನಿ, ಸಾಕಾಗುತ್ತೆ ಅಷ್ಟೇ. ಯಾಕೆಂದರೆ ಸ್ವೀಟ್ ಕೋವಾ ಯೂಸ್ ಮಾಡಿರ್ತೀವಿ, ಅದರಲ್ಲೂ ಸಿಹಿ ಅಂಶ ಇರುತ್ತೆ. ಆಮೇಲೆ ಆ್ಯಪಲ್ಗೆ ಒಂದು 4 ಟೇಬಲ್ ಸ್ಪೂನ್ ಯೂಸ್ ಮಾಡಿದ್ದೀವಿ. ಸಾಕು. ಇದನ್ನು ಮಿಕ್ಸ್ ಮಾಡಿ. ನೋಡಿ, ಹಾಲು ಒಂದು ಕುದಿ ಬಂದಿದೆ. ಸಾಕು. ಕಂಡೆನ್ಸ್ ಮಿಲ್ಕ್ ಆದಮೇಲೆ ಒಂದು ಕುದಿ ಬರಬೇಕಾಗತ್ತೆ ಹಾಲು. ಈಗ ನಾವೇನು ಕೇಸರಿ ನೆನೆಸ್ಕೊಂಡಿದ್ವಲ್ಲ ಹಾಲಲ್ಲಿ, ಅದನ್ನು ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಏಲಕ್ಕಿ ಪೌಡರ್ ಹಾಕ್ತಾಯಿದ್ದೀನಿ. ಮಿಕ್ಸ್ ಮಾಡಿ. ಏಲಕ್ಕಿ ಪೌಡರ್ ಹಾಕಿದ್ಮೇಲೆ ಸಾಕು. ನೋಡಿ, ಇದು ಆರಿ ತಣ್ಣಗಾಗಿದೆ. ನಾವು ಆಪಲ್ ತುರಿದಿರೋ ಫ್ರೈ ಮಾಡ್ಕೊಂಡಿದ್ವಲ್ಲ, ಆರಿ ತಣ್ಣಗಾದ್ಮೇಲೆ ಹಾಕಬೇಕಾಗತ್ತೆ. ನೋಡಿ, ಈ ರೀತಿ ಹಲ್ವಾ ಥರ ಆಗಬೇಕು. ಅಲ್ಲಿವರೆಗೂ ನಾವು ಫ್ರೈ ಮಾಡಬೇಕಾಗುತ್ತೆ. ಒಂದು ಚೂರು ನೀರಿನ ಅಂಶ ಇರಬಾರ್ದು, ಇಲ್ಲ ರಬ್ಡಿ ಚೆನ್ನಾಗಿ ಬರೋದಿಲ್ಲ. ಮಿಕ್ಸ್ ಮಾಡಿ. ನೋಡಿ, ರೆಡಿ ಆಯಿತು ಆಪಲ್ ರಬ್ಡಿ ಖೀರ್. ಈಗ ಲಾಸ್ಟಿಗೆ ಒಂದು ಸ್ವಲ್ಪ ಬಾದಾಮಿ ಹಾಕ್ತಾಯಿದ್ದೀನಿ ನಾನು. ನೀವು ಪಿಸ್ತಾ ಬೇಕಾದರೂ ಯೂಸ್ ಮಾಡ್ಬೋದು. ಇದನ್ನೇನು ತುಪ್ಪದಲ್ಲಿ ಹುರಿಬೇಕು ಅಂತ ಅವಶ್ಯಕತೆ ಇಲ್ಲ. ಮಿಕ್ಸ್ ಮಾಡಿ. ನೋಡಿ, ರೆಡಿ ಆಯಿತು ಆಪಲ್ ರಬ್ಡಿ ಖೀರ್. ತುಂಬಾ ಚೆನ್ನಾಗಿರುತ್ತೆ ಇದು, ತುಂಬಾ ರುಚಿಯಾಗಿರುತ್ತೆ. ಇದು ತುಂಬಾ ರಿಚ್ ಆಗಿದೆ ಅಂತಲೇ ಹೇಳ್ಬೋದು ಇದು ಖೀರ್. ಇದು ನಾವು ಎಲ್ಲೂ ಒಂದು ತೊಟ್ಟು ಸಹಿತ ನಾವು ನೀರು ಹಾಕಿಲ್ಲ. ತುಂಬಾ ಚೆನ್ನಾಗಿರುತ್ತೆ ಇದು. ಈ ವರಮಹಾಲಕ್ಷ್ಮಿಗೆ ನೀವು ಮಾಡಿ. ಈಗ ದೇವಿ ಮುಂದೆ ಆಪಲ್ ಇಟ್ಟಿರ್ತೀರ, ಅವಾಗ ಇದನ್ನು ಟ್ರೈ ಮಾಡಿ. ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಇದನ್ನು ಚಿಲ್ಡ್ ಮಾಡಿಕೊಂಡು ನಾವು ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಅವಾಗ ಒಂದು ಸ್ವಲ್ಪ ಗಟ್ಟಿ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇದು ಚಿಲ್ಡ್ ಮಾಡ್ಕೊಂಡು ಕುಡಿಬೇಕು, ತುಂಬಾ ಚೆನ್ನಾಗಿರುತ್ತೆ. ಈಗ ಡಿಶ್ ಔಟ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನೋಡಿ, ಆ್ಯಪಲ್ ರಬ್ಡಿ ಖೀರ್ ರೆಡಿಯಾಗಿದೆ. ತುಂಬಾ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ, ಹೇಗೆ ಬಂತು ಅಂತ ಹೇಳಿ.
ನಿಮಗೆ ವಿಡಿಯೋ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.